ನಮಸ್ಕಾರ. ನಾನು ಅಬ್ದುಲ್ ಮಜೀದ್ ಸಾಬ್ ಜಯಪ್ರಕಾಶ್ ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯದಿಂದ. ನಾನು ಇವತ್ತು ಒಂದು ಸಂದೇಶವನ್ನು ರವಾನಿಸ್ತೀನಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರಿಗೆ. ಮಾನ್ಯ ಶ್ರೀ ನರೇಂದ್ರ ಮೋದಿರವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಇವರು ಮಾಡ್ತಕ್ಕಂಥ ಒಂದು ಕೆಲಸ ಏನಿದೆ, ಅವರ ಒಂದು ಏನು ಕ್ಯಾಬಿನೆಟ್ ದರ್ಜೆನಲ್ಲಿ ಮೋದಿಜಿಯವರ ಕ್ಯಾಬಿನೆಟ್ ದರ್ಜೆನಲ್ಲಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಅವರು ರಾಜೀನಾಮೆಗಾಗಿ ಒತ್ತಾಯ ಮಾಡ್ತಿದ್ದಾರೆ. ಇವತ್ತಿಡೀ ಜಂತರ್ ಮಂತರಲ್ಲಿ ಇಡೀ ಭಾರತಾದ್ಯಂತ ಯುವಕರು, ವಿದ್ಯಾರ್ಥಿಗಳು, ಎಲ್ಲ ಪಕ್ಷದ ಪದಾಧಿಕಾರಿಗಳು ಇವತ್ತು ಸೇರಿಕೊಂಡು ಇವತ್ತು ಒಂದು ದೊಡ್ಡ ಮಟ್ಟದ ಆಂದೋಲನವನ್ನು ನಡೆಸಿದ್ದಾರೆ. ತಾವುಗಳು ಏನು ಮಾಡಿದ್ದೀರಾ? ಮೆಟ್ರೋ ಟ್ರೈನ್ಗಳನ್ನು ಬಂದ್ ಮಾಡಿದ್ದೀರಾ, ಊಬರ್ಗಳನ್ನು ಬಂದ್ ಮಾಡಿದ್ದೀರಾ. ಆದರೂ ಯುವಕರು, ವಿದ್ಯಾರ್ಥಿಗಳು ಯಾರೂ ಕೂಡ ಜಗ್ಗದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ತಮ್ಮ 25 ಲಕ್ಷಕ್ಕೂ ಹೆಚ್ಚು ಜನರು ಇವತ್ತು ಸ್ಟ್ರೈಕನ್ನು ಮಾಡಿದ್ದಾರೆ. ನಾನು ಬಯಸ್ತೀನಿ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರೇ, ಈ ಒಂದು ಅವಕಾಶ ನೋಡಿ, ಇಂಥ ಅವಕಾಶ ಆಗಾಗ ಬಿಡಬಾರ್ದು. JP ಆಂದೋಲನದ ನಂತರ ನೆಕ್ಸ್ಟ್ ಇವತ್ತು ಆಂದೋಲನ, ವಿದ್ಯಾರ್ಥಿ ಆಂದೋಲನ ಬಹಳ ದಿನಗಳ, ವರ್ಷಗಳ, 50 ವರ್ಷಗಳ ನಂತರ ನಾವು ನೋಡ್ತಾ ಇದ್ದೀವಿ. ಈ ಆಂದೋಲನ ನೋಡಿ ಸುಮಾರು 50 ವರ್ಷಗಳ ಹತ್ತತ್ರ ಆಗಿಬಿಟ್ಟಿದೆ. 50 ವರ್ಷಗಳ ಹಿಂದೆ JPರವ್ರು ಮಾಡಿದ ವಿದ್ಯಾರ್ಥಿ ಆಂದೋಲನದ ನೆನಪು ಇವತ್ತು ಮರುಕಳಿಸ್ತದೆ ದೇಶಾದ್ಯಂತ. ಇವತ್ತಿನ ದಿನ ನೀವು ಏನಾದರೂ ಆ ಪ್ರಧಾನವರ ರಾಜೀನಾಮೆ ಪಡೆದೇ ಇದ್ದರೆ ನಿಮ್ಮ ರಾಜೀನಾಮೆ ಖಂಡಿತ ಕೊಡಬೇಕಾಗ್ತದೆ. ಈಗ ನೀವಿಬ್ಬರೂ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದು ಒದಗಿದೆ. ಯಾಕಂದರೆ ಈ ದೇಶದ ಯುವಕರು ಮತ್ತು ವಿದ್ಯಾರ್ಥಿಗಳು ಯಾವಾಗ ಸ್ಟ್ರೈಕಲ್ಲಿ ನಿಂತಿದ್ದಾರೆ, ಇದು ಅವರು ಯಾವತ್ತೂ ಹಿಂದೇಟು ಹಾಕಲ್ಲ. ಯಾಕಂದರೆ ಇಲ್ಲಿ ದುಡ್ಡಿಗೋಸ್ಕರ ಬಂದಿರೋ ಜನಗಳಲ್ಲ, ಅಥವಾ ನೀವು ಕರ್ಕೊಂಬಂದಿರೋ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಕರ್ಕೊಂಬರ್ತೀರಲ್ಲ ಮೀಟಿಂಗಿಗೆ, ಆ ಥರ ಜನಗಳಲ್ಲ ಇವರೆಲ್ಲ ನಿಯತ್ತಿಂದ, ಸ್ವಶಕ್ತಿಯಿಂದ ಬಂದಿದ್ದಾರೆ. ಇವರು ವಿದ್ಯಾರ್ಥಿ ಆಂದೋಲನ ನೋಡಿ, ಇವತ್ತು ಸೋನಮ್ ವಾಂಗ್ಚುಕ್ರವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅರ್ಥ ಮಾಡ್ಕೋಬೇಕು, ನಿಮಗೆ ಸ್ವಲ್ಪನಾದರೂ ಕರುಣೆ ಇಲ್ವಾ? ಯಾವ ಲೆವೆಲ್ ಪ್ರಧಾನಿ ನೀವು? ರಾಜೀನಾಮೆ ಪಡೀರಿ. ನಾನು ಅಬ್ದುಲ್ ಮಜೀದ್ ಸಾಬ್ ಜಯಪ್ರಕಾಶ್ ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷ. ನಮ್ಮ ಪಕ್ಷದ ಹೆಸರಿದೆ ಜಯಪ್ರಕಾಶ್ ನಾರಾಯಣರವರು 50 ವರ್ಷಗಳ ಹಿಂದೆ ಹೋರಾಟ ಮಾಡಿದರು. ಇವತ್ತು ಅದೇ ಹೋರಾಟ ಮರುಕಳಿಸ್ತಾ ಇದೆ. ದಯವಿಟ್ಟು ನೀವು ಇದನ್ನು ಮಾಡಿ. ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲೂ ಲಾಠಿ ಚಾರ್ಜ್ ಆಗಲಿ ಮತ್ತು ಅವರಿಗೆ ತೊಂದರೆಗಳಾಗಲಿ ಕೂಡ್ದು ಇದು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಮೇಲೆ ಭಯಂಕರವಾದಂತಹ ಇಡೀ ದೇಶಾದ್ಯಂತ ಸ್ಟ್ರೈಕ್ ಮಾಡಬೇಕಾಗ್ತದೆ. ಯಾಕಂದರೆ ಕರ್ನಾಟಕ ರಾಜ್ಯ ನೋಡಿ, ಇವತ್ತು ಕಾಕ್ರೋಚ್ ಪಾರ್ಟಿಯಲ್ಲೂ ಪ್ರಾರಂಭ ಮಾಡಿದರು. ಕಾಕ್ರೋಚ್ ಪಾರ್ಟಿ ಅವರು ಸ್ವಂತಕ್ಕೋಸ್ಕರ ಏನು ಮಾಡಲಿಲ್ಲ, ದೇಶದ ಮಕ್ಕಳು ಭವಿಷ್ಯಕ್ಕೋಸ್ಕರ ಮಾಡಿದ್ದಾರೆ. ಈ ದೇಶದ ಭವಿಷ್ಯದ ಮಕ್ಕಳುಗಳು ನೀಟ್ ಎಕ್ಸಾಮ್ ಪತ್ರಿಕೆಯಲ್ಲಿ ವರ್ಷಾನುಗಟ್ಟಲೆ ಓದ್ಬಿಟ್ಟು ವಿದ್ಯಾರ್ಥಿಗಳು, ನೀವು ಯೋಚನೆ ಮಾಡಬೇಕು, ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಯಾವ ಪರಿಸ್ಥಿತಿ ಆಗ್ತದೆ ಅವರಿಗೆ ಅಂತ. ಇಮ್ಮಿಡಿಯೇಟ್ ರಾಜೀನಾಮೆ ಪಡೀರಿ. ಮತ್ತು ಅವ್ರಿಗೆ ಯಾರಿಗೂ ಯಾವ ತೊಂದರೆನೂ ಆಗ್ಕೂಡ್ದು.